ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳ್ರಿ. ಭೀಮಪ್ಪರ ಮಾತಾಡ್ತಿರೋದು. ಹೌದ್ರಿ, ನಾನು ಮಾತಾಡ್ತೇನೆ. ನಾವು CS ಆಫೀಸಿಂದ ಮಾತಾಡ್ತಿರೋದು, ಸೆಕ್ರೆಟರಿ ಆಫೀಸಿಂದ. ಹೇಳ್ರಿ ಹೇಳ್ರಿ. ಒಂದು ಅರ್ಜಿ ಕೊಟ್ಟಿದ್ರಲ್ಲ ಸರ್, ಯಾವ್ದು ಹೇಳ್ರಿ ಅದು ಸಬ್ಜೆಕ್ಟ್? ಜಮೀನುಗಳ ದಾಖಲೆಗಳನ್ನು ತಿಳಿಸುವುದರ ಮೂಲಕ ಸರ್ಕಾರ ಮೋಸ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವ ಬಗ್ಗೆ. ಹೌದ್ರಿ, ಅದು ಏನಾಗಿದೆ ರೀ. ಹಲೋ, ಹೇಳಿ ಹೇಳಿ ಹೇಳಿ. ಅದು ರಾಜ್ಯಪಾಲರ ಹೆಸರು ಇದ್ದಿದ್ದು ಜಮೀನ DC ನಿತೀಶ್ ಪಾಟೀಲ್ DC ಇದ್ರು ನಮ್ಮಲ್ರಿ. ಓಕೆ. ರಾಜ್ಯಪಾಲರ ಹೆಸರಲ್ಲೇ 6 ಎಕರೆ ಜಮೀನು ಇತ್ತಪ್ಪ. ಅದನ್ನ ರಾಜ್ಯಪಾಲರ ಹೆಸರಲ್ಲೇ ಇದ್ದಿದ್ದು ಬರೀ 30 ಗುಂಟೆ ಅವ್ರಿಗೆ ಬಿಟ್ಟು ಉಳ್ಕೋದೆಲ್ಲ ಮಾರಿ ಬಿಟ್ಟಿದ್ದಾರೆ. ಇದು ಒಂದನೇ ಸಬ್ಜೆಕ್ಟ್ ಅಪ್ಪ. ಎರಡನೇದು ಹುಳಂದ ಅಂತೇಳಿ ಖಾನಾಪುರ ತಾಲೂಕು 508 ಎಕರೆ ಜಮೀನು. ಅದು ಆ 508 ಎಕರೆ ಜಮೀನು ಗ್ರಾಮದ ಎಲ್ಲ ಜನರ ಹಕ್ಕು ಇದೆ ಅಂತಿತ್ತು, ಸರ್ಕಾರ ಸಂಬಂಧಪಟ್ಟ ಜಮೀನು ಅದು. ಅದನ್ನ ತಲಾಟಿ ಏನ್ ಮಾಡಿದ, ಗ್ರಾಮದ ಎಲ್ಲ ಜನರ ಹಕ್ಕು ಇದ್ದಿದ್ದು ತೆಗೆದು ಬಿಟ್ಟಿದ್ದ. ತೆಗೆದು 508 ಎಕರೆ ಖಾಸಗಿ ಅವ್ರು ಮಾರಾಕ ರೆಡಿ ಮಾಡಿದ್ರಪ್ಪ. ಅದನ್ನ ನಾ 2 ವರ್ಷದಿಂದ ಹೋರಾಟ ಮಾಡಿ ಗ್ರಾಮದ ಎಲ್ಲ ಜನರ ಹಕ್ಕು ಮತ್ತೆ ಕೂತೈತೆ ಉತ್ತಾರದಲ್ಲಿ. ಹಲೋ, ಆದ್ರ ಅಲ್ಲಿ ಮತ್ತೆ ಹೆಸರುಗಳು ಬೇರೆ ಬೇರೆ ಕುಣಿಸಿದಾರ, ಅದು ಉತ್ತಾರ ಸರಿ ಆಗ್ಬೇಕು. ಮತ್ತೊಂದು ಆಯ್ತು, ತೊಂದ್ರೆ ಇಲ್ಲ. ಇವಾಗ ಈ ಒಂದು ಸಂಬಂಧಪಟ್ಟ ನೀವೇನ್ ಕೊಟ್ಟಿದ್ರಿ ಮನವಿನ, ಈಗ ನಾವು ಸಂಬಂಧಪಟ್ಟ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಅವ್ರು ಕಳ್ಸಿದೀವಿ. ಓಕೆನಾ? ಯಪ್ಪ ನೀವು ಕಳ್ಸ್ರಿ. ಈಗ 4 ವರ್ಷ ಆತ ಹಿಂಗ ಕಳ್ಸಾಕೈತಿ. ನೀವು ಬರ್ದ ಬರೀತೀರಪ್ಪ. ಈಗಾಗಲೇ ತಮ್ಮ ಕೊಟ್ಟಿದ್ನಿ ಅಕ್ಕಾರಿಗೆ ಭೇಟಿಯಾಗಿ. ಯಪ್ಪ ನಂದೇನ ಯಪ್ಪ, ನಮ್ಮ ಮೇಡಮ್ ಅವ್ರು ಭೇಟಿಯಾಗಿ ಕೊಟ್ಟಿದ್ನಿ. ಇದು ಸರ್ಕಾರ ಆಸ್ತಿ, ಅದನ್ನ ನುಂಗಿರ ಯಾರು 2 ವರ್ಷದಿಂದ ಕೇಳುವಾರ ಹೆಂಗ್ರಿ? ಅದಕ್ಕೆ ನಾನು ಈಗ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ. ಓಕೆನಾ? ಇದಕ್ಕೆ ಫೈಲ್ ನಂಬರ್ ಎಲ್ಲ ಜನರೇಟ್ ಆಗಿದೆ. ಚೀಫ್ ಸೆಕ್ರೆಟರಿ ಇದನ್ನ ನಾನು ಕೊಡ್ತೀನಿ ನಿಮಗೆ ಫೈಲ್ ನಂಬರ್ ತಗೊಂಡು ಈಗ ಪ್ರಧಾನ ಕಾರ್ಯದರ್ಶಿ ಕಂದಾಯ ಕೆಲವೊಂದ್ಸಲ ಭೇಟಿ ಮಾಡಿ. ಓಕೆನಾ? ಅವ್ರಿಗೆ ಫಾರ್ವರ್ಡ್ ಆಗಿದೆ. ಕಂದಾಯ ಸಚಿವರ ಆಫೀಸ್ ಧರಣಿ ಕುಂಡ್ರ ಅಲ್ಲಿ ಸುವರ್ಣಸೌಧದಲ್ಲಿ ಸರ್ಕಾರ ಕೆಲಸದ ಅಧಿಕಾರಿಗಳು ಕ್ರಮ ತಗೊಳಕ್ ತಯಾರಿಲ್ಲ. ಏನ್ ಮಾಡ್ಬೇಕು ನಾವು? ಬೆನ್ನೈತಿ ಅಡ್ಡಾಡ್ಲಿಪ್ಪ ಸಾರ್ವಜನಿಕ ಹೋರಾಟಗಾರ. 900 ಎಕರೆ ಜಮೀನು ಐತದ. ಅದನ್ನ ಉಳಿಸೋರು ನಿಮ್ಮ ಅಧಿಕಾರಿಗಳು ಎಲ್ಲ 2 ವರ್ಷ ಆದ್ರು ಕೋರ್ಟ್ಗೆ ಹಾಕ್ತು CS ಪಾರ್ಟಿ ಮಾಡಿ. ನಮ್ಗೇನಾಗೋದೈತಪ್ಪ? ಅದಕ್ಕೆ ದಯವಿಟ್ಟು ಅದು ಕೂಡ್ಲೆ ಆಗುವಂಗ್ ಮಾಡ್ರಿ. 2 ವರ್ಷ ಆಯ್ತಪ್ಪ. ಸರ್ಕಾರ ಆಸ್ತಿ ಏನ್ ಸರ್ಕಾರಿ ನೌಕರಸ್ತಾ? ತಪ್ಪು ಹಿಡಿದು ಕೊಟ್ಟು ಅದನ್ನ ಕೇಳನ್ನಕ್ತೇನೆಪ್ಪ ಪಾಪ. ಮತ್ತೆ ಅಧಿಕಾರಿಗಳು ಮಾಡ್ಲಿ ಅಂದ್ರೆ ಕೋರ್ಟ್ಗೆ ಹಾಕ್ತು ನಾವು. ಅಷ್ಟ ನಂಬರ್ ಕೊಡ್ತೀನಿ, ಇದಕ್ಕೊಂದ್ಸಲ ಕಾಲ್ ಮಾಡಿ. ಓಕೆನಾ? ಯಾವ ನಂಬರ್ ಕೊಡ್ತೀರಿ ನೀವು? ಚೀಫ್ ಸೆಕ್ರೆಟರಿ ಆಫೀಸ್ ನಾವು ಮಾತಾಡ್ತಿರೋದು. ಓಕೆನಾ? ಯಪ್ಪ ಮಾತಾಡ್ತೀರಿ. ನಾನು ಪ್ರಧಾನ ಕಾರ್ಯದರ್ಶಿ ಏನಿದೆ, ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಇದೆಯಲ್ಲ, ಅವ್ರ ನಂಬರ್ ನಾವು ಕೊಡ್ತೀವಿ. ಯಪ್ಪ ದಯವಿಟ್ಟು ನಂಗೆ ನಂಬರ್ ಏನ್ ಬೇಡ. ನೀವೇನ್ ಕಾಗದ ಕಳಿಸ್ತೀನಿ ನನಗೆ ವಾಟ್ಸ್ಆಪ್ ಮಾಡ್ರಿ. ನಾ ಎಲ್ಲಿ ಭೇಟಿ ಹೋಗಿಲ್ಲ, ಅಲ್ಲಿ ಕುಂಡಿರ್ತಾನ ಧರಣಿ ಕೂತ CS ಪಾರ್ಟಿ ಮಾಡ್ತಾನು. ಅಲ್ರಿ, ರಾಜ್ಯಪಾಲ ಹೆಸರಲ್ಲಿ ಜಮೀನ್ ನುಂಗಿರ ಕೇಳಬಾರಲ್ಲ ಎಂತವ್ರಿಗೆ ಏನಿದ್ ತೆಗದ? ಅದನ್ನೇ ಹೇಳ್ತಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಫಾರ್ವರ್ಡ್ ಆಗಿದೆ. ಕೊಟ್ಟಿದ್ ನಂಬರ್ ಅದು ನನ್ ಕಳಿಸ್ಬಿಡ್ರಿ. ನಾ ಇದನ್ನ ಮಾಡ್ತೇನೆಪ್ಪ. ಮೇಲ್ ಕಳಿಸಿರಿ ನೀವಪ್ಪ, ಇಲ್ಲಿ ಫಾರ್ವರ್ಡ್ ಮಾಡಿ. ನೋಟ್ ಮಾಡ್ಕೊಳ್ಳಿ, ಹೇಳ್ತೀನಿ ನಂಬರ್. ಹೇಳಪ್ಪ. ಯಪ್ಪ ಹೇಳ್ರಿ ನಂಬರ್. CS/ ಒಂದ್ ನಿಮಿಷ. ಓಕೆ. CS ಡ್ಯಾಶ್ // E ಡ್ಯಾಶ್ ಹ್ಞೂ 11 35 41 99 ನಂಬರ್. ಇದು ಫೈಲ್ ನಂಬರ್. ಇದು ನಾನು ಇನ್ನೊಂದು ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿ ಒಂದ್ಸಲ. ಓಕೆನಾ? ನಂಬರ್